ನನಗೆ ಯಾಕೋ ಇದ್ರೆ ನಂಬಕ್ಕಾಗತ್ತಿಲ್ಲ. ನನ್ನ ಮಗಳು ಏನೋ ಉಪಾಯ ಮಾಡತ್ತ ಅಂತ ಅನ್ಸಾಕತ್ತೈತಿ. ಈಕಿ ಅಷ್ಟು ಮದುವೆಗೆ ಬೇಡ ಅಂತ ಅಂದಾಕಿ ಇವಾಗ ಮದುವೆಗೆ ಒಪ್ಕೊಂಡಾಳಂದ್ರೆ ಸುಂದ್ರಿ ಏನೋ ಹೇಳಿದಾಳ. ಅದು ತನ್ನ ಗಂಡನ ಮದುವೆ ಆಗಂತ ಸುಂದ್ರಿ ಬಾಯಿ ಬಿಟ್ಟ ಹೇಳಿದಾಳ ಅಂತಂದ್ರೆ ನನಗಿದ್ರೆ ನಂಬಕ್ಕಾಗತ್ತ. ಇದ್ರ ಹಿಂದೆ ಏನೋ ಐತಿ, ಏನೋ ಉಪಾಯ ಮಾಡಿದಾರ. ಅದನ್ನು ನಾನೇನಂತ ಕಂಡು ಹಿಡಿಬೇಕಲ್ಲ. ಹೆಂಗೆ ಹಿಡಿಬೇಕನ್ನೋದು ನನಗೆ ಗೊತ್ತಾಗತ್ತಲ್ಲ. ಇಲ್ಲ ಅದೇನಂತ ನಾನು ಕಂಡು ಹಿಡಿಲೇಬೇಕು. ಇಷ್ಟು ಸುಲಭವಾಗಿ ನನ್ನ ಮಗಳು ಊರು ಬಿಟ್ಟು ಹೋಗೋದನ್ನು ನಿಲ್ಲಿಸಿ ಇಲ್ಲ ಅದಾಳಂತಂದ್ರೆ ಇದ್ರ ಹಿಂದೆ ಬಲವಾದ ಕಾರಣ ಐತಿ. ಅದೇನಿರ್ಬೋದು, ಏನಾಗಿರ್ಬೋದು ಅಂತ ನನಗೆ ತಿಳಿವಾಗ್ತು. ಅದೇನಾದರೂ ಆಗಿರಲಿ, ನಾನು ಮಾತ್ರ ಈ ಮದುವೆನ ಮಾಡಲೇಬೇಕು. ಆ ಸುಂದ್ರಿ ಅಂದ್ಕೊಂಡಿದ್ದನ್ನೆಲ್ಲ ಹಾಳು ಮಾಡಿ ನಾನು ಅಂದ್ಕೊಂಡಿರೋ ಹಾಗೆ ಕ್ರಿಶ್ ಜೊತೆಗೆ ಮದುವೆ ಮಾಡಿಸ್ಲೇಬೇಕು. ಅವಳಿಗೆ ಹೇಗಾದರೂ ಮಾಡಿ ಪೇನ್ ಬರೋ ಹಾಗೆ ಮಾಡಿ, ಅವಳು ಹಾಸ್ಪಿಟ್ಲಿಗೆ ಸೇರೋ ಹಾಗೆ ಮಾಡಿ, ಅವಳು ಅಂದ್ಕೊಂಡಿರೋದೆಲ್ಲ ಹಾಳಾಗೋ ಥರ ಮಾಡಿ ಕ್ರಿಶ್ಗೆ ಲಕ್ಕಿನ ಕೊಟ್ಟು ಮದುವೆ ಮಾಡೋ ಥರ ಮಾಡಬೇಕು. ಹೇಗಾದರೂ ಆಗಲಿ, ನಾನು ಅಂದ್ಕೊಂಡಿದ್ದೆ ಆಗುತ್ತೆ. ಸುಂದ್ರಿ, ನೀನು ಏನಾದರೂ ಅಂದ್ಕೊಂಡಿರು, ಆದರೆ ಕಣೆಗೆ ನಾನು ಅಂದ್ಕೊಂಡಿರೋದೇ ಆಗೋದು. ಹೇಗಾದರೂ ಇರು, ಎಲ್ಲಾದರೂ ಇರು. ನಿನಗೆ ಪೇನ್ ಬಂದರೆ ನೀನು ದವಾಖಾನಿಗೆ ಹೋಗ್ತಿದ್ದಿ. ನೀನು ದವಾಖಾನಿಗೆ ಹೋದ್ರೆ ಏನಿಲ್ಲ ಅಂದರೂ ಒಂದು ಅಲ್ಲೇ ಇರಬೇಕಾಗತ್ತೆ ಒಂದು 2-3 ದಿನ. ಆ 2-3 ದಿನದಾಗ ನಾನು ಒಳ್ಳೆ ಉಪಾಯ ಮಾಡಿ ನೀನು ವಾಪಸ್ಸು ಈ ಮನೆಗೆ ಬರಲಿ ಅಥವಾ ನಿನ್ನ ತವ್ರ ಮನೆಗೆ ಹೋಗೋ ಅಷ್ಟರಲ್ಲಿ ನನ್ನ ಮಗಳನ್ನ ಕ್ರಿಶ್ ಜೊತೆಗೆ ಮದುವೆ ಮಾಡಿಸಿಲ್ಲ ಅಂದರೆ ನನ್ನ ಹೆಸರು ಪ್ರೇಮನೇ ಅಲ್ಲ. ನೋಡ್ತಾ ಇರು ನಾನು ಹೇಗೆ ಮದುವೆ ಮಾಡಿಸ್ತೀನಿ ನನ್ನ ಮಗಳದು ಅಂತ. ನಾಳೆನೇ ನಿನಗೆ ಪೇನ್ ಬರುತ್ತೆ. ನಾಳೆ ನೀನು ಹೋದಾಗ ನಾಡಿದ್ದೇ ಕ್ರಿಶ್ ಜೊತೆಗೆ ನನ್ನ ಮಗಳ ಮದುವೆ ಆಗಿಲ್ಲ ಅಂದರೆ ಸಾಯ್ತೀನಿ ಅಂತ. ಓಹೋ, ಹಿಂದಿಂದ ಒಬ್ಬಾಕೆ ರೂಮ್ನಾಗ ಇಷ್ಟೆಲ್ಲ ಉಪಾಯ ಮಾಡಾಕತ್ತೇನ? ಮಾಡ ಇನ್ನು ಏನೇನು ಮಾಡ್ಬೇಕಂತ ಅಂದ್ಕೊಂಡಿದ್ದಿ ಎಲ್ಲನೂ ಮಾಡ. ಇದಕ್ಕೆ ನಾನೊಂದು ಪರಿಹಾರನ ಹುಡುಕ್ಲೇಬೇಕಲ್ಲ. ನಾನು ಸುಮ್ಮನೆ ಇದ್ರೆ ಹೆಂಗೆ ಆಗ್ತದ? ನಾನು ಏನಾದರೂ ಮಾಡಲೇಬೇಕು. ನೀನು ಏನು ಕೊಡ್ತೀವ ಅಕ್ಕಿ ಕುಡಿಯಾಕ ಮಾಡಾಕ ಅದು ಅವಳಿಗೆ ಹೋಗ್ತಿರೋಂಗೆ ನಾನು ನೋಡ್ಕೊತಾನೆ ಮಾಡ್ತಾನೆ. ನೀನು ಕೊಟ್ಟಿರೋದಕ್ಕೆ ತಿರುಮಂತ್ರ ನಾನು ಕೊಡಲಿಲ್ಲ ಅಂದ್ರೆ ನಾನು ನಿನ್ನ ಗಂಡನ ಅಲ್ಲ. ಪ್ರೇಮ ಅಯ್ಯೋ, ಇವು ಬಂದ ಅನ್ಸತಿ. ಗಂಡ ಅನ್ನೋ ದಂಡ ಪಿಂಡ ಇವನಿಂದನೇ ಅರ್ಥ ಎಲ್ಲ ಈ ರೀತಿ ಎಲ್ಲ ಆಗ್ತಾ ಇರೋದು. ಇವನೇನಾದರೂ ನೆಟ್ಗೆ ಇದ್ದಿದ್ರೆ ನಾನು ಈ ರೀತಿ ಎಲ್ಲ ಯಾಕೆ ಮಾಡ್ತಾ ಇದ್ನಿ? ನನ್ನ ಮಗಳ ಜೀವನನ ನಾನು ಯಾಕೆ ಈ ರೀತಿ ಮಾಡಬೇಕು ಅಂತ ಅನ್ಕೋತೀನಿ? ಎಲ್ಲ ಆಗ್ತಿರೋದು ಇವನಿಂದನೇ. ಏನು ಮಾಡತ್ತಿ ಪ್ರೇಮ? ನಿನ್ನ ಜೊತೆ ನಾನು ಸ್ವಲ್ಪ ಮಾತಾಡಬೇಕಾಗಿತ್ತು. ಅದಕ್ಕೆ ನಾನು ನಿನ್ನ ಹುಡ್ಕೊಂಡು ಇಲ್ಲಿವರೆಗೂ ಬನ್ನಿ. ಏನು ಮಾಡತ್ತಿ ಅಂತ ತಿಳ್ಕೊಬೋದಾ? ಏನಾದರೂ ಬ್ಯುಸಿ ಅದೆಯಾ? ಹಾಗೇನಿಲ್ಲ ಹೇಳ್ರಿ. ಏನು ಇಲ್ಲಿವರೆಗೂ ಇವತ್ತು ನೀವ ನನ್ನ ಹುಡ್ಕೊಂಡು ಬಂದಿರಿ? ದಿನ ನಾನು ಕರೆದು ಮಲಗಿಸ್ತಿದ್ನಿ. ಇವತ್ತು ನೀವ ನನ್ನ ಹುಡ್ಕೊಂಡು ಬಂದಿರಿ ಅಂದ್ರೆ ಏನೋ ದೊಡ್ಡ ವಿಚಾರನ ತೊಗೊಂಡು ಬಂದಿರಿ ನನ್ನ ಜೊತೆ ಮಾತಾಡಕ್ಕಂತ ಅಂದ್ಕೊಂಡೇನೆ. ಮಗಳ ವಿಷಯ ಅಂತ ನನಗೆ ಗೊತ್ತು. ಸುಮ್ಮನೆ ಹಾಸೈಬೇಡ್ರಿ. ಏನಂತ ನನಗೆ ಕರೆಕ್ಟಾಗಿ ಹೇಳ್ರಿ. ಅಲ್ಲ ಪ್ರೇಮ, ಮಗಳ ವಿಷಯ ಅಂತ ನಿನಗೆ ಗೊತ್ತಿದ್ದನು ಇಷ್ಟು ಯಾಕೆ ಇದರಲ್ಲಿ ಮಾತಾಡತ್ತಿದ್ದಿ? ನನ್ನ ಜೊತೆ ನಿನಗೆ ಮಾತಾಡೋಕೆ ಇಷ್ಟನೇ ಇಲ್ಲ? ನಿಮ್ಮ ಜೊತೆ ಮಾತಾಡೋಕೆ ಇಷ್ಟ ಅನ್ನೋದು ಎಷ್ಟೋ ದಿನ ಮುಗಿದೋಗೈತಿ. ಇವಾಗ ಏನಿದ್ರು ಕಷ್ಟದಿಂದ ಮಾತಾಡಬೇಕು ಅಷ್ಟೇ, ಇಷ್ಟದಿಂದ ಅಂತ ಅಲ್ಲ. ಬಲವಂತವಾಗಿ ನಾನೇ ಈ ಮನೆಯಾಗಿ ಇಟ್ಕೊಂಡು ನನ್ನ ತಲೆ ಮೇಲೆ ನಾನೇ ಚಪ್ಪಡಿ ಕಲ್ಲು ಹಾಕೊಳ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ ನನಗೆ. ಸರಿ ಹೋಗಲಿ ಬಿಡಿ. ಈಗ ಬಂದಿರೋ ಉದ್ದೇಶ ಏನು ಅಂತ ಹೇಳಿದ್ರೆ ನಾನು ಹೋಗಿ ಮಲ್ಕೋಬೋದು. ಅದು ಪ್ರೇಮ ಏನಂತಂದ್ರೆ ನಾನು ಏನು ಹೇಳಬೇಕು ಅಂತ ಅಂದ್ಕೊಂಡಿನಿ ಅಂದ್ರೆ ನನಗೆ ಯಾಕೋ ಈ ಮದ್ವೆ ಬೇಡ ಅಂತ ಅನಿಸ್ತತಿ. ನೋಡು, ನಾನು ಇದನ್ನು ಮನಸಾರೆ ಹೇಳಾಕತ್ತೀನಿ, ಖುಷಿಲೇ ಹೇಳಾಕತ್ತೀನಿ. ನಿನ್ನ ಜೊತೆ ಜಗಳಾಡಬೇಕು ಅಂತ ನಾನು ಇಲ್ಲಿ ಬಂದಿಲ್ಲ. ಹೇಳಬೇಕು ಅಂತಲೇ ಅಂದ್ಕೊಂಡು ಹೇಳೋದಕ್ಕೆ ಬಂದೀನಿ. ಪ್ಲೀಸ್ ಇದನ್ನು ಅರ್ಥ ಮಾಡ್ಕೋತಿ ಅಂತ ಅಂದ್ಕೊಂಡಿನಿ. ಇದನ್ನ ಅರ್ಥ ಮಾಡ್ಕೊಳ್ಳೋದು ಬಿಡೋದು ನಿನಗೆ ಬಿಟ್ಟಿರೋದು. ನಿನಗೆ ನನ್ನ ಮೇಲೆ ಒಂದು ಚೂರು ಪ್ರೀತಿ ಅದು ಅನ್ನೋದೆಲ್ಲ ಹೋಗ್ಬಿಟ್ಟತಿ. ಪ್ರೀತಿ ಗೀತಿ ಏನೂ ಇಲ್ಲ. ನೋಡು, ನಾನು ತಪ್ಪು ಮಾಡಿದ್ದೇನೆ. ನಾನು ಆ ಗೌರಿನ ಮದುವೆ ಆಗಬಾರ್ದಾಗಿತ್ತು. ಮದುವೆ ಆದ್ನಿ. ಆದರೆ ನಾನು ಅಲ್ಲಿ ಏನಾಯಿತು ಅನ್ನೋದನ್ನು ನಿನಗೆ ಹೇಳಿದ್ದೀನಲ್ಲ. ನಾನೇನಾಗೇನೋ ಪ್ರೀತಿ ಮಾಡಿ ಇಷ್ಟಪಟ್ಟು ಮದುವೆಯಾಗಿ ಕರ್ಕೊಂಡು ಬಂದಿಲ್ಲ. ಆದ್ರೆ ಅವತ್ತಿನ ಸಿಚುವೇಶನ್ದಾಗ ನಾನು ಕೊಡೋದು ನಿಷೇಧದಲ್ಲಿ ಅವಳ ಜೀವನ ನಾನು ಹಾಳು ಮಾಡೀನಿ ಅನ್ನೋ ಕಾರಣಕ್ಕೆ ನಾನು ಅವಳನ್ನ ಮದುವೆ ಆದೆ. ಆದರೆ ಅವಳನ್ನ ನೀನು ಇಲ್ಲಿಂದ ಹೊರಗೆ ಹಾಕು ಅಂತಿದೀಯ. ಅವಳು ಎಲ್ಲಿ ಹೋಗಬೇಕು? ಅಪ್ಪ ಅಮ್ಮ ಇವರು ಇದ್ದಿದ್ರೆ ನನಗೆ ಅವಳು ಡಿವೋರ್ಸ್ ಕೊಟ್ಟು ಹೋಗ್ತಾ ಇದ್ಲು. ಆದರೆ ಅವಳಿಗೆ ಅವರೂ ಇಲ್ಲ. ಅವಳು ಎಲ್ಲಿಗೆ ಹೋಗಬೇಕು? ನೀನೇ ಯೋಚನೆ ಮಾಡು. ನಿನಗೆಲ್ಲ ಇದ್ರೂ ನೀನು ಈ ರೀತಿಯಲ್ಲ ಅನ್ನೋದು ತಪ್ಪು ಅಲ್ಲ? ತಪ್ಪು ಮಾಡೋದು ಮಾಡಿ ಈಗ ನಾನು ಏನೋ ತಪ್ಪ ಮಾಡೇ ಇಲ್ಲ ಅಂಥೇಳಿ ಸಮರ್ಥನೆ ಮಾಡ್ಕೊಳಕ್ಕೆ ನನ್ನ ಹತ್ರ ಬಂದರಲ್ಲ, ನಿಮ್ಗೆ ಏನೂ ಅನ್ಸಂಗಿಲ್ಲ? ನಾಚಿಕೆ ಆಗಂಗಿಲ್ಲ? ಗೌರಿ ವಿಷಯ ಆಯಿತು ಬಿಡ್ರಿ. ಆಯಿತು, ಗೌರಿಗೆ ನೀವು ಕುಡಿದು ನಿಷೇಧ ಆಕೆ ಜೊತೆ ಒಂದಾದ್ರಿ ಅಂತ ಆಕೆನ ಮದುವೆ ಆದ್ರಿ ಒಪ್ಕೋತೀನಿ. ಆದ್ರೆ ನಮ್ಮ ಅಣ್ಣನ ಹೆಂಡತಿ ಜೊತೆಗೆ ಅತ್ತಿಗೆ ಜೊತೆಗೆ ನೀವು ಯಾಕೆ ಕೆಟ್ಟದಾಗ ನಡ್ಕೊಂಡ್ರಿ ಅನ್ನೋದು ನನಗೆ ಗೊತ್ತಾಗಬೇಕು. ಅದಕ್ಕಾಗಿ ನನ್ನ ಮನಸ್ಸನ್ನು ಕಲ್ಲು ಮಾಡ್ಕೊಂಡೀನಿ. ಇವ್ರ ಜೊತೆ ಏನೋ ಕೆಟ್ಟದಾಗಿ ಈ ರೀತಿ ನಡ್ಕೊಂಡ್ರೆ ಅಂತ ಪರವಾಗಿಲ್ಲ. ಆದ್ರೆ ನಮ್ಮ ಅತ್ತಿಗೆ ಜೊತೆಗೆ ಯಾಕೆ ನಡ್ಕೊಂಡ್ರಿ? ಅವ್ರಿಗೆ ಯಾಕೆ ಚಾಕು ಹಾಕಿದ್ರಿ? ಅದಕ್ಕೆಲ್ಲ ನನಗೆ ಉತ್ತರ ಬೇಕಲ್ಲ. ನೀವು ಇಷ್ಟೊತ್ತಿಗೆ ಜೈಲಲ್ಲಿ ಕೊಡಿತಾ ಇರ್ತೀರಿ. ಆದರೆ ನಾನು ಅವ್ರನ್ನ ಬೇಡ್ಕೊಂಡು ನಿಮ್ಮನ್ನ ಇನ್ನೂ ನನ್ನ ಜೊತೆಗೆ ಇರುವಂಗೆ ಮಾಡ್ಕೊಂಡಿದ್ದೆನು. ಅದು ನಿಮಗೆ ಗೊತ್ತಾ?
ನಿಮಗೆ ಗೊತ್ತೇನ್ರಿ? ಅವರು ನಿಮಗೆ ಕೊಟ್ಟಿರೋ ಭಿಕ್ಷೆ ಅದು. ಆ ಭಿಕ್ಷೆಯಲ್ಲಿ ಬದುಕ್ತಾ ಇದ್ದೀರಾ ಇನ್ನೂ. ಅದಕ್ಕಾದ್ರೂ ಬೆಲೆ ಇರಲಿ. ಅಲ್ಲ, ಇಷ್ಟು ದೊಡ್ಡದಾಗಿ ಕೇಳೋಕೆ ಬಂದಾರಲ್ಲ, ನಾನು ಅದನ್ನು ಗೊತ್ತಿಲ್ಲದೋ ಮಾಡಿರೋ ತಪ್ಪು ಅಂಥೇಳಿ ಆದರೆ ಅದಕ್ಕೆ ಜೊತೆ ಕೆಟ್ಟದಾಗ ನೋಡಿಕೊಂಡು ಅವ್ರಿಗೆ ಚಾಕು ಚುಂಚೋ ಅಷ್ಟು ಮುಂದುವರ್ತಿದ್ದು ಯಾಕೆ? ಅವಾಗ ನಿಮಗೇನು ಅನಿಸ್ಲಿಲ್ಲ? ಅವಾಗ ನೀವು ತಪ್ಪು ಮಾಡತ್ತಂತ ನಿಮಗೆ ಅನಿಸ್ಲಿಲ್ಲ? ಹೌದು ಹೌದು ಪ್ರೇಮ, ಹೌದು, ನಾನು ತಪ್ಪು ಮಾಡೀನಿ. ಆದರೆ ಈಗ ನಾನು ಏನು ಮಾಡಲಿ? ಅದಕ್ಕೆ ನಾನು ಏನು ಮಾಡ್ಬೇಕಂತ ನನಗೆ ಗೊತ್ತಾಗಬಾರ್ದು. ಏನು ಮಾಡಿದ್ರೆ ಸರಿ ಹೋಗ್ತತಿ ಅನ್ನೋದನ್ನ ಹೇಳು, ಹಂಗೆ ಮಾಡ್ತಾನೆ. ನೀ ಏನು ಹೇಳ್ತೀವೋ ನಾನು ಅದನ್ನು ಮಾಡೋಕ್ಕೂ ತಯಾರದನ. ಆದ್ರೆ ಈ ರೀತಿ ಮಾತ್ರ ನನ್ನ ಮಗಳ ಜೀವನ ಹಾಳು ಮಾಡಬೇಡ. ನಾನು ತಪ್ಪು ಮಾಡಿದ್ದಾನೆ. ನಾನು ಯಾಕೆ ಅವ್ರಿಗೆ ಹಂಗೆ ಮಾಡಿದ್ನಿ ಅಂದ್ರೆ, ನಾನು ಯಾಕೆ ಅವರಿಗೆ ಇದು ಮಾಡಿದೆ ಅಂದ್ರೆ, ಅದು ಏನು ಹೇಳಬೇಕು ಅಂತ ನನಗೆ ಗೊತ್ತಾಗಬಾರ್ದು. ನನ್ನ ತಪ್ಪಿಗೆ ಏನಾದರೂ ಶಿಕ್ಷೆ ಕೊಡು, ನಾನು ಅನುಭವಿಸ್ತಾನೆ. ಆದರೆ ನನ್ನ ಮಗಳಿಗೆ ಈ ರೀತಿ ಶಿಕ್ಷೆ ಕೊಡಬೇಡ ಪ್ರೇಮ, ಈ ರೀತಿ ಶಿಕ್ಷೆ ಕೊಡಬೇಡ. ಆಕೆ ಇಷ್ಟಪಟ್ಟಿರೋ ಹುಡುಗನ ಜೊತೆಗೆ ಆಕೆ ಮದುವೆನ ಮಾಡಿಸು. ಈಗ ನೋಡು, ನೀನು ಇಷ್ಟಪಟ್ಟು ಪ್ರೀತಿ ಮಾಡಿ ನನ್ನನ್ನು ಮದುವೆ ಆದಿ. ಮನೆಯವ್ರು ಇಷ್ಟ ಇಲ್ದರೂ ನನ್ನನ್ನು ಬಲವಂತವಾಗಿ ಮದುವೆ ಆದಿ. ನಾನು ನೀನು ಇಬ್ಬರು ಪ್ರೀತಿ ಮಾಡೋದಿದ್ದು, ಆದರೆ ಮನೆಯವ್ರ ಒಪ್ಪಿಗೆ ಇಲ್ದನ ನಾವು ಇಬ್ಬರು ಮದುವೆ ಆಗಿದ್ದೀವಿ. ಆದ್ರೆ ನಾವು ಪ್ರೀತಿ ಮಾಡಿ ಮದುವೆ ಆದಮೇಲೆ ನಮ್ಮ ಮಕ್ಕಳು ಪ್ರೀತಿ ಮಾಡಿ ಮದುವೆ ಆಗ್ಬಾರ್ದು ಅಂತ ಏನಾದರೂ ರೂಲ್ಸ್ ಐತಿ? ಆದರೆ ನೀನು ಯಾಕೆ ಒತ್ತಾಯವಾಗಿ ಮದುವೆ ಮಾಡೋಕ್ಕೆ ನಿಂತಿದ್ದಿ? ನಿನಗೊಂದು ನ್ಯಾಯ, ನಿನ್ನ ಮಗಳಿಗೊಂದು ನ್ಯಾಯನಾ? ನೋಡು, ನನ್ನ ಮಗಳು ನನ್ನ ಇಷ್ಟ. ನೀನೇನು ಮಾತಾಡೋಕೆ ಬರಬೇಡ. ನಿನಗೇನು ಗೊತ್ತೈತೆ ಅಂತ ನನ್ನ ಮಗಳ ಬಗ್ಗೆ ಮಾತಾಡೋಕೆ ಬರ್ತಿದ್ದಿ? ನನಗೆಲ್ಲ ಗೊತ್ತೈತಿ. ನಾನು ಏನು ಮಾಡ್ಬೇಕು ಅನ್ನೋದು ನನಗೆ ಗೊತ್ತೈತಿ. ನೀನು ಹೇಳೋದ್ರಿಂದ ನಾನು ಹಾಗೆಲ್ಲ ಮಾಡೋಕ್ಕಾಗಲ್ಲ. ಪ್ಲೀಸ್ ಇಲ್ಲಿಂದ ಹೋಗು, ಇಲ್ಲಾಂದ್ರೆ ಸುಮ್ಮನೆ ಹೋಗಿ ಬಿದ್ದುಕೋ. ನಾನು ಹಿಂಗೆ ಏನು ಹೇಳು? ನಾನು ಏನು ಹೇಳಿದ್ರೆ ನೀನು ಈ ಮದುವೆ ನಿಲ್ಲಿಸ್ತಿದ್ದಿ? ನಾನು ಇದಕ್ಕೆ ಏನು ಮಾಡಬೇಕು ಅನ್ನೋದನ್ನಾದರೂ ಹೇಳು. ನಾನು ಏನು ಮಾಡಬೇಕು ಅಂತ ಹೇಳಿದ್ರೆ, ನಾನು ಅದನ್ನು ಮಾಡಿದ ಮೇಲಾದರೂ ನಿನ್ನ ಮದುವೆ ನಿಲ್ಲಿಸ್ತೀನಿ ಅಂದ್ರೆ ನಾನು ಸಹಾಯಕ್ಕೂ ರೆಡಿ ಅದಾನ. ಆದರೆ ಈ ಮದುವೆ ನೀನು ನಿಲ್ಲಿಸ್ಬೇಕು. ಈ ಮದುವೆನ ನಿಲ್ಲಿಸೋ ಮಾತಾ? ಇಲ್ವೇ ಇಲ್ಲ. ಯಾರಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ. ಈ ಮದುವೆ ಹಾಗೆ ಆಗತ್ತೆ. ಏನು ಹೇಳಿ? ಈ ಮದುವೆ ಹಾಗೆ ಆಗತ್ತೆ. ಇದನ್ನು ನಿಲ್ಲಿಸೋದಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ನೀವಲ್ಲ, ನಿಮ್ಮ ಅಪ್ಪ ಬಂದ್ರೂ ಆಗಲ್ಲ. ನೋಡಿ ಬೇಕಿದ್ರೆ ನಾನಾ ನೀವಾ ಅಂತ. ಪ್ರೇಮ, ಏನು ಅಳಿಯೋದ್ರ ಜೊತೆ ನಿಂದು ಜಗಳ? ಅಲ್ಲ, ಬರೀ ಹಿಂಗೆ ಜಗಳ ಮಾಡ್ಕೊಂಡ್ರೆ ಕುಂತ್ರೆ ಮನಸ್ಸಾಗ ನೆಮ್ಮದಿ ಅನ್ನೋದು ಎಲ್ಲಿ ಇರ್ತೈತಿ? ಬರೀ ಜಗಳ. ನನಗಂತೂ ನೋಡಿ ಸಾಕಾಗಿ ಹೋಗೈತಿ. ಈ ಜಗಳ ಆಡೋದು ಕಡಿಮೆ ಮಾಡ, ಚಂದಾಗ ಇರೋದನ್ನು ಕಲ್ಕೋ. ಅಮ್ಮ, ನೀ ಬೇರೆ ಬಂದೇನ? ಈಗ ನೀ ಬೇರೆ ಬಂದ ಸಮಾಧಾನ ಮಾಡಕ್ಕೆ ಬಂದಿದ್ದಿ ನೋಡಮ್ಮ. ಸುಮ್ಮನೆ ನನಗೆ ಬಂದು ನೀನು ಪದೇ ಹೇಳಕ್ಕೆ ಹೋಗಬೇಡ. ನಾನು ಅನ್ಕೊಂಡಿರೋದನ್ನ ಮಾಡೇ ಮಾಡ್ತೀನಿ ಅನ್ನೋದು ನಿನಗೆ ಗೊತ್ತೈತಿ. ಮತ್ತು ಬಂದು ಯಾಕೆ ನನಗೆ ಈ ರೀತಿ ನೀನು ಇದನ್ನು ಮಾಡ್ತೀವಿ? ಹಾಂ, ಸುಮ್ಮನೆ ಇದ್ದು ಬಿಡು ಅಮ್ಮ, ಸುಮ್ಮನೆ ಇದ್ದು ಬಿಡು. ನನಗೆ ಬಂದ ನೀನು ಹೇಳೋದಕ್ಕೆ ಹೋಗಿ ನೀನು ಬೈಸ್ಕೋಬೇಡ. ನಾನು ಇವಾಗ ಅವ್ರನ್ನ ಬೈಯಾಕತ್ತೇನೆ. ಸುಮ್ಮನೆ ನೀನು ಯಾಕೆ ಬೈಸ್ಕೋತಿದ್ದೀನಿ ನನ್ನ ಕಡೆಯಿಂದ? ಅಲ್ಲ ಮಗಳ, ನಾನು ಹೇಳೋದನ್ನು ಸ್ವಲ್ಪ ಕೇಳು. ನಾನು ಏನು ಹೇಳತ್ತನಂತಾದರೂ ಕೇಳು, ಆಮೇಲೆ ನೀನು ಏನು ಮಾತಾಡ್ಬೇಕು ಅನ್ನೋದನ್ನು ಮಾತಾಡ. ಹೇಳೋದಕ್ಕೂ ಕೇಳೋದಕ್ಕೂ ಏನೂ ಇಲ್ಲಮ್ಮ, ಎಲ್ಲ ಮುಗಿದು ಹೋಗೈತಿ. ಇವಾಗ ಏನಿದ್ರು ಮುಂದೆ ಏನು ಮಾಡಬೇಕು, ಮದುವೆ ಹೇಗಾಗಬೇಕು ಅನ್ನೋದನ್ನ ಅಷ್ಟೇ ಯೋಚನೆ ಮಾಡಬೇಕು ಹೊರತು ಯಾಕೆ ಏನು ಮದುವೆ ನಿಲ್ಲಿಸೋದು, ಈ ಮದುವೆ ಬೇಡ ಅನ್ನೋ ಮಾತುಗಳು ಇಲ್ಲಿ ಬರಬಾರ್ದು ಅಷ್ಟೇ ಅಮ್ಮ. ಇದರ ಮೇಲೆ ಒಂದೇ ಮಾತು ಮಾತಾಡಿದ್ರು ನನ್ನ ಮೇಲೆ ಆನೆ. ಇಲ್ಲಿ ಯಾರು ಮಾತಾಡೋ ಹಾಗಿಲ್ಲ. ಈ ಮದುವೆ ನಿಲ್ಲಿಸೋ ಬಗ್ಗೆ ಯಾರಾದರೂ ಮಾತಾಡಿದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ಅಲ್ಲ ಮಗಳ, ನಾನು ಹೇಳೋದನ್ನ ಜರ ಸ್ವಲ್ಪ ಕೇಳ, ಆಮೇಲೆ ನಿನಗೆ ಏನು ಅನಿಸುತ್ತೆ ಅನ್ನೋದ್ರ ಹೇಳ. ಇಲ್ಲ ಅಮ್ಮ, ನನಗೆ ಇವಾಗ ಏನು ಕೇಳೋಕ್ಕೂ ಮನಸ್ಸಿಲ್ಲ. ಪ್ಲೀಸ್ ನೀನೀಗ ಹೋಗು, ನಾನು ಮಲ್ಕೋಬೇಕು. ನಂಗೆ ತುಂಬ ತಲೆ ನುಸ್ತಾ ಇದೆ. ನಾನು ಹೋಗಿ ಸ್ವಲ್ಪ ಗುಳಿಗೆ ಹಾಕೊಂಡು ಮಲ್ಕೋತಾನೆ. ಕೇಳಿ ನನಗಂತೂ ಸಾಕಾಗಿ ಹೋಗೈತಿ. ಮದುವೆ ಬರೀ ಈ ಮದುವೆದೇ ಕೇಳಿ ತಲೆ ನೋವು ಬಂದೈತೆ ನನಗೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋದ್ರಿ ಅಂತ ಅನ್ಕೊಂಡು ನಮ್ಮ ವೀಡಿಯೋಸ್ ಹೆಂಗೆ ಬರತ್ತಾವು ನೋಡಿರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಂಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ. ನಾನು ಏನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಹಾಗೆ UK ಕಾರ್ಟೂನ್ ಸೀರಿಯಲ್ ಕನ್ನಡ ಚಾನಲಲ್ಲಿ ಜೀವನದಲ್ಲೇ ನೋವನ್ನೇ ಕಂಡಿರುವಂಥ ಒಂದು ಹುಡುಗಿಯ ಕತೆ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ಅದನ್ನು ಕೂಡ ನೋಡಿ, ಅದಕ್ಕೂ ಕೂಡ ಸಪೋರ್ಟ್ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ನ ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಪೋರ್ಟು ಇನ್ನೂ ನಮಗೆ ಜಾಸ್ತಿ ಇರಲಿ. ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಸಪೋರ್ಟ್ ಮಾಡೋದಕ್ಕೆ ಹೇಳಿ ಅಂತ ಹೇಳ್ತಾ ಇನ್ನೂ ವ್ಯೂಸ್ ಜಾಸ್ತಿ ಬರಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.